ಎಲ್ಲೂ ಸಿಗದ ದರ್ಶನ ರಾಯರಲ್ಲಿ ನನಗೆ ಸಿಗುತ್ತೆ ಅನ್ನೋದು. ನಿಮ್ಮಲ್ಲಿ ಕೂಡ ಆ ನಂಬಿಕೆ ಇದೆ. ನೀವೆಲ್ಲೇ ಹೋಗಿ ಯಾವುದೇ ದೇವಸ್ಥಾನ ಹೋಗ್ಲಿ, ಕಿಕ್ಕಿರಿದು ದೇವಸ್ಥಾನ ತಿರುಪತಿ ಹೋಗ್ಲಿ, ಅಲ್ಲಿ ನಿಮ್ಗೆ ದರ್ಶನ ತಪ್ಪಬಹುದು. ಒಂದು ಕ್ಷಣ ನಿಮಗೆ ಸಿಗ್ಬೋದು, ತೃಪ್ತಿ ಆಗದೆ ಇರ್ಬೋದು. ಆದರೆ ನನ್ನ ಅನುಭವ ಹಾಗೂ ಸಾಕಷ್ಟು ಭಕ್ತರ ಅನುಭವ ಏನಪ್ಪಾ ಅಂದ್ರೆ, ರಾಯರು ಖಂಡಿತವಾಗಿಯೂ ಕಣ್ತುಂಬ ದರ್ಶನ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ಈ ದರ್ಶನಕ್ಕೆ ಮಾತ್ರ ಅವ್ರು ಮೋಸ ಮಾಡೋದೇ ಇಲ್ಲ. ಯಾಕಂದ್ರೆ ಅವರು ಒಂದ್ ಸುತ್ತು ಹೋಗಿ ಮತ್ತೆ ನಾನು ದರ್ಶನ ಮಾಡ್ಬೇಕು ಅನ್ನೋದಾದ್ರೆ ಎಷ್ಟೇ ಸಾವಿರ ಇರ್ಲಿ, ಮತ್ತೆ ಅವ್ರ ಕಿವಿಯಲ್ಲಿ ನಿಂತು ಬೇಗ ದರ್ಶನವನ್ನ ಕೊಡುವಂತವ್ರು ರಾಯರು. ಅಕಸ್ಮಾತ್ ಇನ್ನ ನನ್ಗೆ 10 ನಿಮಿಷ ಬೇಕು ಅಂದ್ರೆ ಅಲ್ಲೇ ನಿಲ್ಲಿಸಿ ರಾಯರು ದರ್ಶನ ಕೊಡುವಂತಹ ಮಹಾನುಭಾವರು. ಅಂತಹ ದರ್ಶನವನ್ನ ಮಾಡುತ್ತಿರುವ ನಾವೇ ಧನ್ಯರು. ಇದನ್ನ ನೋಡುತ್ತಿರುವ ನೀವು ಸೌಭಾಗ್ಯವಂತರು ಅಂತ ಹೇಳ್ತಾ, ಗುರುಗಳೇ ನಮಸ್ಕಾರ. ಈಗ ಒಂದು ಮಹಿಮೆಯನ್ನ ಹೇಳುವಂತಹ ಸಮಯ. ಅಂದ್ರೆ ಮಹಿಮೆಯನ್ನ ತಿಳ್ಕೋಬೇಕು ಅನ್ನೋ ಉತ್ಸಾಹ ಎಲ್ಲರಲ್ಲಿ ಇರುತ್ತೆ. ಅದರಲ್ಲಂತೂ ಮಹಾಮಹಿಮರಾದಂತಹ ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳ್ತೇನೆ ಮೈ ರೋಮಾಂಚನ. ಅದರಲ್ಲಿ ಮಂತ್ರಾಕ್ಷತೆ, ಮಂತ್ರವನ್ನ ಪಠಿಸಿಕೊಡುವಂತಹ ಆ ಅಕ್ಷತೆ ನಮ್ಮ ಕೈಯಲ್ಲಿ ಬಂದಾಗ್ಲೇ ಎಲ್ಲಾ ಸೌಭಾಗ್ಯ ಬಂದಾಯ್ತು ಅನ್ಸುತ್ತೆ. ಆ ಒಂದು ಅದ್ರ ಬಗ್ಗೆ ಹೇಳೋದಾದ್ರೆ, ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಪೂಜ್ಯಾಯ ರಾಘವೇಂದ್ರಾಯ